ಸೂರಜ್ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಲೈಂಗಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಹಾಗಾಗಿ ಅವರನ್ನ ಈಗ ನ್ಯಾಯಾಧೀಶರ ಮುಂದೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೂರಜ್ ರೇವಣ್ಣ ಸಲಿಂಗ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ MLC ಸೂರಜ್ ರೇವಣ್ಣ ಹಾಜರಾಗ್ತಾರೆ. ಕೋರಮಂಗಲದಲ್ಲಿ ನ್ಯಾಯಾಧೀಶರ ನಿವಾಸ ಇದೆ. ನ್ಯಾಯಾಧೀಶರ ಮನೆ ಬಳಿ ಅಲ್ಲಿ ಭದ್ರತೆ ಕೂಡ ಕೊಡಲಾಗಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಯಾಕಂದರೆ ಮತ್ತಷ್ಟು ವಿಚಾರಣೆ ಆಗಬಹುದು. ಆಡಿಯೋ ಬಗ್ಗೆ ಆಗಿರ್ಬೋದು, ಅಥವಾ ಈ ಸಂತ್ರಸ್ತ ಯುವಕ ಈತನಿಗೆ ಸಿಕ್ಕಿದ್ದು ಹೇಗೆ, ಕಾಂಟ್ಯಾಕ್ಟ್ ಬೆಳೆಸಿದ್ದು ಹೇಗೆ, ಯಾವ ರೀತಿಯಾಗಿ ಈತ ಪ್ರಚೋದನೆ ನೀಡಿದ್ದ, ಈ ಎಲ್ಲವೂ ಕೂಡ ತನಿಖೆ ಆಗುತ್ತೆ. ಹಾಗಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಾಪಸ್ ಕಸ್ಟಡಿಗೆ ಕೇಳುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೂರಜ್ ರೇವಣ್ಣ ಸಲಿಂಗ ಕಾಮ ಲೈಂಗಿಕ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಈ ಆಡಿಯೋ ಮತ್ತು ಸಂತ್ರಸ್ತ ಕೊಟ್ಟಿರುವಂಥ ದೂರಿನ ವಿಚಾರವಾಗಿ ಅದನ್ನು ಕ್ಲಾರಿಟಿ ಕೊಡೋದಕ್ಕೆ ಸೂರಜ್ ರೇವಣ್ಣ ಅವರೇ ಕಸ್ಟಡಿಗೆ ಹೋಗ್ತಾರೆ, ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಹೋಗುವಂಥ ಸಂದರ್ಭದಲ್ಲಿ ಅಂದರೆ ಇವರೇ ತಗ್ಲಾಕೊಂಡಿದ್ದು, ಪೊಲೀಸ್ನವರೇನು ಕರೆಸಿಲ್ಲ. ಆ ಒಂದು ಕ್ಲಾರಿಟಿ ಕೊಡೋದಕ್ಕೆ ಹೋಗಿ ನಿರಂತರವಾಗಿ ಇಡೀ ರಾತ್ರಿ ವಿಚಾರಣೆ ಆಗುತ್ತೆ. ಬೆಳಗ್ಗೆ 4 ಗಂಟೆಯ ತನಕ ವಿಚಾರಣೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನು ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಸೂರಜ್ಗೆ ಹೆಲ್ತ್ ಚೆಕಪ್ ಕೂಡ ಮಾಡಲಾಗುತ್ತೆ. ಜನರಲ್ ಚೆಕಪ್ ಅನ್ನು ಈಗಾಗಲೇ ವೈದ್ಯರು ಕೂಡ ನಡೆಸ್ತಾ ಇರುವಂಥದ್ದು. ಅಲ್ಲಿಂದ ವೈದ್ಯಕೀಯ ತಪಾಸಣೆ ಆದ ನಂತರ ಏನು ಮಾಡಬೇಕು ಅಂದರೆ ಸಹಜವಾಗಿ ಅಲ್ಲಿಂದ ನೇರವಾಗಿ ಜಡ್ಜ್ ಮುಂದೆ ಕರ್ಕೊಂಡು ಹೋಗ್ತಾರೆ. ಸೂರಜ್ ರೇವಣ್ಣ ಈ ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಸೂರಜ್ಗೆ ಹೆಲ್ತ್ ಚೆಕಪ್ ಮಾಡಲಾಗುತ್ತೆ. ಜನರಲ್ ಚೆಕಪ್ ಅನ್ನು ಕೂಡ ಮಾಡ್ತಾರೆ ವೈದ್ಯರು. ವೈದ್ಯಕೀಯ ತಪಾಸಣೆಗೆ ಈಗಾಗಲೇ ವೈದ್ಯರ ಸಿದ್ಧತೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಅಲ್ಲಿಂದ ಬರಬೇಕಲ್ವಾ, ಹಾಸನದಿಂದ ಬೆಂಗಳೂರಿಗೆ ಬರಬೇಕಾಗತ್ತೆ. ಹಾಗಾಗಿ ಅಲ್ಲಿಂದ ಬೆಂಗಳೂರಿಗೆ ಕರೆಸಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಸಹಜವಾಗಿ ವೈದ್ಯಕೀಯ ಪರೀಕ್ಷೆ ಆಗುತ್ತೆ. ಯಾವ್ಯಾವ ವಿಚಾರದಲ್ಲಿ ಪರೀಕ್ಷೆ ಆಗಬೇಕು ಅದೆಲ್ಲವೂ ಕೂಡ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈ ಸಲಿಂಗ ಕಾಮ ಪುರಾಣ ಎಲ್ಲಿಯ ತನಕ ಬಂದಿದೆ ಈ ಕೇಸ್? ಹೇಮಕುಮಾರ್, ಏನು MLC ಸೂರಜ್ ರೇವಣ್ಣ ಅವರ ಮೇಲಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಏನು ಸಂತ್ರಸ್ತ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಸಂತ್ರಸ್ತ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಒದಗಿಸುವ ಸಲುವಾಗಿ ಹಾಸನದ ಸೆಂಟ್ ಪೊಲೀಸ್ ಠಾಣೆಗೆ MLC ಸೂರಜ್ ರೇವಣ್ಣ ಅವರೇ ಬರ್ತಾರೆ ಖುದ್ದು. ಆ ಸಂದರ್ಭದಲ್ಲಿ ಹಾಸನದ ಸೆಂಟ್ ಪೊಲೀಸ್ ಠಾಣೆಯಲ್ಲಿ ಅವರನ್ನ ಅವರು ಸಂತ್ರಸ್ತ ಕೊಟ್ಟಂತ ದೂರಿನ ಮೇರೆಗೆ ಅವರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ವಿಚಾರಣೆಗೆ ಒಳಪಡಿಸುವ ಜೊತೆಗೆ ಅವರ ಮೊಬೈಲ್ ಕೂಡ ವಶಕ್ಕೆ ಪಡೆದುಕೊಂಡು ಅದರಲ್ಲಿರುವಂತಹ ಸಂದೇಶಗಳಾಗಿರ್ಬೋದು ಅಥವಾ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಇನ್ನೆಲ್ಲ ದಾಖಲೆಗಳನ್ನ ಅದ್ರ ಬಗ್ಗೆನೂ ಕೂಡ ತನಿಖೆಯನ್ನು ನಡೆಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಆದ್ರೆ ಬೆಳಗ್ಗೆ ಅಷ್ಟರಲ್ಲಿ ಅವರ ವಿರುದ್ಧ ಏನು ಆರೋಪ ಇತ್ತು, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ FIR ದಾಖಲಾಗುತ್ತೆ. ಬೆಳಗ್ಗೆ 4 ಗಂಟೆ ಸುಮಾರಿಗೆ ಅವ್ರ ಮೇಲೆ FIR ದಾಖಲಾಗುತ್ತೆ. ಅದಾದ ಬಳಿಕ ತಮ್ಮ ಕಸ್ಟಡಿಯಲ್ಲಿ ಇಟ್ಟುಕೊಂಡು ಬೆಳಗ್ಗೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ವೈದ್ಯಕೀಯ ತಪಾಸಣೆಯನ್ನು ಕೂಡ ನಡೆಸ್ತಾರೆ. ವೈದ್ಯಕೀಯ ತಪಾಸಣೆ ಆದ ಬಳಿಕವೂ ಮತ್ತೆ ಸೆಂಟ್ ಪೊಲೀಸ್ ಠಾಣೆಗೆ ಅವರನ್ನ ಕರೆದುಕೊಂಡು ಹೋಗಿ ಮತ್ತಷ್ಟು ವಿಚಾರಣೆಗೆ DYSP ಪ್ರಮೋದ್ ಕುಮಾರ್ ಅವರ ನೇತೃತ್ವದಲ್ಲಿ ಅವರ ಪೂರ್ಣ ಪ್ರಮಾಣದ ವಿಚಾರಣೆ ನಡೆಸ್ತಾರೆ. ಅದಾದ ಬಳಿಕ ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಕೂಡ ಈ ಪ್ರಕರಣವನ್ನ CIDಗೆ ವಹಿಸುತ್ತೆ. ಈ ಸಂದರ್ಭದಲ್ಲಿ ಅವರನ್ನ ಬೆಂಗಳೂರಿಗೆ ಇವರು ಏನು ಸೂರಜ್ ರೇವಣ್ಣ ಈಗಾಗಲೇ ಜನಪ್ರತಿನಿಧಿಯಾಗಿದ್ದಾರೆ, ಜನಪ್ರತಿನಿಧಿಯವರ ವಿಶೇಷ ನ್ಯಾಯಾಲಯದಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಯುವ ಒಂದು ಕಾರಣಕ್ಕೋಸ್ಕರ ಅವರನ್ನ ಬೆಂಗಳೂರಿಗೆ ಈಗಾಗಲೇ ಕರೆದೊಯ್ಯಲಾಗಿದೆ. ಹೇಮಂತ್ ಕುಮಾರ್. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.